ಒಂದು ಬಹಳ ದೊಡ್ಡ ಚಂಡಿಗಾ ಹೋಮವನ್ನೇ ಮಾಡ್ತಾ ಇದ್ದೀವಿ. ಅದು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವರ ಸ್ಥಾನಕ್ಕೆ ಕೂಡಿಸಬೇಕು ಅಂತ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿ ರಾಜ್ಯದ ಹಿಂದುಳಿದ ಮಠಾಧೀಶ ಒಟ್ಟಿಗೆ ಸೇರಿಕೊಂಡು ಈ ಹೋಮವನ್ನೇ ಮಾಡೋದಕ್ಕೂ ಕೂಡ ನಾವು ನಿರ್ಣಯ ಮಾಡಿದ್ದೀವಿ. ಮತ್ತು ಉಳಿದ ವಿಷಯಗಳೆಲ್ಲ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ. ಹಾಗಾಗಿ ಈ ವಿಷಯದಲ್ಲಿ ಯಾಕಂದರೆ ಒಬ್ಬ ವ್ಯಕ್ತಿ ಎಷ್ಟೊಂದು ಅಪಮಾನ ಸಲ್ಲಿಸಬೇಕಾಗುತ್ತೆ, ಎಷ್ಟೊಂದು ಕಾಯಬೇಕಾಗುತ್ತೆ, ಇದು ಸರಿಯಾದ ಪದ್ಧತಿ ಅಲ್ಲ ಅಂತಕ್ಕಂಥದ್ದು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ನಾವು ಅವರನ್ನೇ ಕರೆದು ಆಯ್ತಪ್ಪ ನನ್ನದು ಇಷ್ಟ ಆಯ್ತೇನೆ ನೀವು ಮಾಡಿಕೊಳ್ಳಿ ಬಿಟ್ಟು ಕೊಟ್ಟರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಬಹಳ ಎತ್ತರಕ್ಕೆ ಹೋಗೋದಿತ್ತು ಮಾನ್ಯ ಸಿದ್ದರಾಮಯ್ಯನವರು. ಯಾಕೆ ಅದು ಕಾಣುತ್ತಾ ಇಲ್ಲ. ಹಾಗಾಗಿ ನಾವೊಂದು ಕೂಡ ಹಿಂದೆ ಸರಿಯುವುದಿಲ್ಲ. ಅರಮನೆ ಮೈದಾನದಲ್ಲಿ ಬಹಳ ದೊಡ್ಡ ಒಂದು ಬೃಹತ್ ಸಮಾವೇಶವು ಕೂಡ ಕೂಡಲೇ ಮಾಡಬೇಕು ಅಂತಕ್ಕಂಥ ವಿಚಾರಗಳು ಕೂಡ ಇವತ್ತು ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೆ ಅವರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದೇವೆ. ಮುಂದೆ ನಾವೇನು ನಿರ್ಣಯ ತೆಗೆದುಕೊಂಡು